ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಅಂಗವಾಗಿ ಆಗಸ್ಟ್ 8ನೇ ತಾರೀಕು ಬೃಹತ್ತೊಂದು ಆರೋಗ್ಯ ಮೇಳವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಇದರಲ್ಲಿ 21 ರೋಗಗಳಿಗೆ ಉಚಿತವಾದ ತಪಾಸಣೆ ಮತ್ತು ಚಿಕಿತ್ಸೆ, ತಪಾಸಣೆ ಅಷ್ಟಲ್ಲ, ತಪಾಸಣೆ ಮಾಡೋದಷ್ಟೇ ಅಲ್ಲ, ತಪಾಸಣೆ ಮಾಡಿ ಅವರಿಗೆ ಔಷಧಗಳ ವಿತರಣೆ, ಉಚಿತವಾದ ವಿತರಣೆ, ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾದಲ್ಲಿ ನಾವು ಅವರಿಗೆ ನಮ್ಮ ಹುಬ್ಬಳ್ಳಿ ಬೇಕಾದರೆ ಹುಬ್ಬಳ್ಳಿ ಕಳಿಸ್ಕೊಡ್ತೀವಿ, ಬೆಳಗಾವಿ ಬೇಕಾದರೆ ಬೆಳಗಾವಿ ಕಳಿಸ್ತೀವಿ. ನಮ್ಮದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ ಬೆಳಗಾವಿಯಲ್ಲಿ, ಡಾಕ್ಟರ್ ಸಂಪತ್ ಕುಮಾರ್ ಕ್ಯಾನ್ಸರ್ ಆಸ್ಪತ್ರೆ ಅಂತೇಳಿ, ವೆಲ್ ಫರ್ನಿಶ್ಡ್ ಆ್ಯಂಡ್ ವೆಲ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಸ್ಪತ್ರೆ ಅದು. ಇಲ್ಲಿ ಏನಾದರೂ ಕ್ಯಾನ್ಸರ್ ಡಿಟೆಕ್ಷನ್ ಆದಂದ್ರೆ ಅವ್ರನ್ನ ನಾವು ಉಚಿತವಾಗಿ ನಾವು ಬೆಳಗಾವಿಗೆ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡುವ ಏರ್ಪಾಟನ್ನು ಮಾಡಬೇಕು. ಆದ ಕಾರಣ ಇದು ಹೆಚ್ಚಿನ ಒಂದು ಲಾಭ ಈ ಭಾಗದ ಬಡಜನರಿಗೆ ತಲುಪಬೇಕು ಅಂತೇಳಿ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಆಸೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಿತ ಒಂದು ಉಚಿತವಾದ ಆರೋಗ್ಯ ತಪಾಸಣೆ ಆಗಬೇಕು, ಅವರ ಆರೋಗ್ಯ ಒಳ್ಳೆಯದಿರಬೇಕು ಅಂತೇಳಿ ಅವ್ರದ್ದು ಇಚ್ಛೆ ಅದ. ಆ ಕಾರಣಕ್ಕಾಗಿ ನಾವು ಆಗಸ್ಟ್ 8ನೇ ತಾರೀಕು ಬೃಹತ್ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ಈಗಾಗಲೇ ಎಲ್ಲ ಕಡೆಗೂ ಪ್ರಚಾರ ಮಾಡಿದ್ದೇವೆ, ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಮಾಡಿದ್ದೇವೆ. ಎಲ್ಲ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಎಲ್ಲರಿಗೂ ನಾವು ಅದೆಲ್ಲ ತಿಳಿಸಾಗಿದೆ. ನಾವು ಸುಮಾರು 8,000 ಜನರಿಗೆ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾರ್ವಜನಿಕರು, ಬಡವರು ಇದು ಉಪಯೋಗ ತಗೋಬೇಕಂತೇಳಿ ನಾನು ಕೇಳ್ತೀನಿ. ಸರ್, ಈಗ ರೋಗಕ್ಕೂ ಸಹಿತ ಏನು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬರ್ತಾರೆ, ಬರೀ ಡಾಕ್ಟರ್ಸ್ ಅಲ್ಲ, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ. ಕೇವಲ MBBS ಡಾಕ್ಟರ್ ಅಲ್ಲ, MS ಡಾಕ್ಟರ್ ಅಲ್ಲ, ಇನ್ನೂ ಹೆಚ್ಚಿನ ಒಂದು ತಪಾಸಣೆಗೆ ಹೆಚ್ಚಿನ ತಜ್ಞರು ಬರ್ತಾರೆ. ಎಲ್ಲರಿಗೂ ಉಚಿತ, ಮಕ್ಕಳಿಂದ ಹಿಡಿದು ಮಕ್ಕಳವರೆಗೂ ಉಚಿತ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿ 2 ಮೆಡಿಕಲ್ ಕಾಲೇಜ್, ಒಂದು ಹುಬ್ಬಳ್ಳಿ ಮತ್ತು ಒಂದು ಬೆಳಗಾವಿ, 2 ಮೆಡಿಕಲ್ ಕಾಲೇಜಿನ ವತಿಯಿಂದ ಮತ್ತು ರೋಟರಿ ಕ್ಲಬ್ ರಾಣೆಬೆನ್ನೂರು ಮತ್ತು APMC ವರ್ತಕರ ಸಂಘದ ವತಿಯಿಂದ ಆಗಸ್ಟ್ 8ರಂದು ಬೃಹತ್ ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಚೆಕಪ್ ಕ್ಯಾಂಪನ್ನು ಇಟ್ಟಿದ್ದೇವೆ. ತಮಗೆಲ್ಲ ಗೊತ್ತಿದ್ದಂಗೆ ಸೂಪರ್ ಸ್ಪೆಷಾಲಿಟಿ ನಾವು ಬರೀ ಕನ್ಸಲ್ಟೇಷನ್ಗೆ ಹೋಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಮೊದಲೇ, ಮತ್ತು ಅದಕ್ಕೆ ಒಂದು 1,000 ರೂಪಾಯಿ ಫೀಸ್ ಇರುತ್ತೆ. ಕಾಮನ್ ಪೀಪಲ್ಗೆ ಖಂಡಿತವಾಗಿ ಅದು ಆಗ್ಲಿಕ್ಕೆ ಕಷ್ಟ ಕೆಲಸ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ. ಮತ್ತು ಅದ್ರ ಜೊತೆಗೆ ಲೋಕಲಿ ಅವತ್ತೇ ಅವೈಲೇಬಲ್ ನಾವು ಮಾಡ್ತಾ ಇದ್ದೇವೆ. ಏನಂದ್ರೆ ಈ ಕ್ಯಾನ್ಸರ್ ಡಿಟೆಕ್ಷನ್ಗೆ, ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ ಸ್ಮೇಯರ್ ಅದೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಂಥದ್ದು ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ, ಪ್ಯಾಪ್ ಸ್ಮೇಯರ್ ಕೂಡ. ಮತ್ತು ಇನ್ನೂ ಅನೇಕ ಡಯಾಗ್ನೋಸ್ಟಿಕ್ಸ್ ಯೂನಿಟ್ಸ್ಗಳು ಈಕೋ ಇರ್ಬೋದು, ಹಾರ್ಟ್ ಪೇಷಂಟ್ಗೆ, ಅದಕ್ಕೆ ಕೂಡ ಮಾಡ್ತಕ್ಕಂಥದ್ದು ಇಲ್ಲೇ ಆಗುತ್ತೆ. ಅದ್ರ ಜೊತೆಗೆ ಬರೀ ಇನ್ವೆಸ್ಟಿಗೇಷನ್ಸ್ ಮಾಡದೆ ಅವ್ರಿಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಇದ್ರೂ ಕೂಡ ಇಲ್ಲೇ ಕೊಡ್ತಕ್ಕಂಥದ್ದಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನು ಮತ್ತೇನಾದರೂ ಅವಶ್ಯಕತೆ ಬಿದ್ದರೆ ಅವರಿಗೆ ಮತ್ತೆ ಕರ್ಕೊಂಡೋಗಿ ಅಲ್ಲಿ ಸರ್ಜರಿ ಮಾಡ್ತಕ್ಕಂಥದ್ದು ಆಗುತ್ತೆ. ಮತ್ತು ಇದರಲ್ಲಿ ಎಲ್ಲ ಕಾಯಿಲೆಗಳು ಅಂದರೆ ಹೃದಯರೋಗ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಸಂಬಂಧಪಟ್ಟಿದ್ದಿರ್ಬೋದು, ಮೂತ್ರಕೋಶ, ಮೂತ್ರಪಿಂಡ ಸ್ಪೆಷಲಿಸ್ಟ್ ಕೂಡ ಬರ್ತಾ ಇದ್ದಾರೆ. ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೂಡ ಬೆಳಗಾವಿಯಲ್ಲಿದೆ, ಅದು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಗ್ಯಾಸ್ಟ್ರೋಎಂಟ್ರಾಲಜಿ ಇರ್ಬೋದು, ಗ್ಯಾಸ್ಟ್ರೋ ಸರ್ಜರಿ ಇರ್ಬೋದು, ವೈದ್ಯಕೀಯ ಅಂದರೆ ಎಂಡೋಕ್ರೈನಾಲಜಿ ಮತ್ತು ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಕಣ್ಣಿನ ಸರ್ಜರಿ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ ಎಲುಬುಗಳ ಮರುಜೋಡಣೆ ಇರತಕ್ಕಂಥದ್ದು. ಈಗ ಪಲ್ಮನಾಲಜಿ ಬ್ರಾಂಚು ಭಾಳ ಡೆವಲಪ್ ಆಗಿದೆ, ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಕ್ಕಂಥ ಇರ್ಬೋದು, ಕಿವಿ ಗಂಟಲಿಗೆ ಬಂದು ಸಂಬಂಧಪಟ್ಟದ್ದು ಇರ್ಬೋದು, ಆಮೇಲೆ ಪ್ರಸೂತಿ ಸ್ತ್ರೀರೋಗ ತಗ್ಗಿನ ಬಗ್ಗೆ ಡೆಲಿವರಿ ಇರ್ಬೋದು, ಯುಟ್ರೈನ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಇನ್ಫರ್ಟಿಲಿಟಿ ಅಂದರೆ ಈಗ ಏನು ಮಕ್ಕಳಾಗಿರಲ್ಲ ಅದ್ರ ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ, ಬಂಜಿತನ ಬಗ್ಗೆ ಕೂಡ ಅವತ್ತು ಅವ್ರು ಸ್ಪೆಷಲಿಸ್ಟ್ ಬರ್ತಾರೆ. ಚಿಕ್ಕ ಮಕ್ಕಳ ತಜ್ಞರು ಬರ್ತಾರೆ. ಮತ್ತು ಕ್ಯಾನ್ಸರ್, ಚರ್ಮ ರೋಗ, ದಂತ ರೋಗ, ಭೌತಿಕ ಚಿಕಿತ್ಸೆ, ಆಯುರ್ವೇದ, ಹೋಮಿಯೋಪತಿ ಮತ್ತು ಆಯುಷ್ಮಾನ್ ಕಾರ್ಡ್. ಮತ್ತು ಇದರಲ್ಲಿ ಯಾವುದೇ ಹೆಲ್ತ್ ಕಾರ್ಡ್ ಇದೆ, ಎಲ್ಲ ಹೆಲ್ತ್ ಕಾರ್ಡ್ ಇದ್ದವು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಅದನ್ನೆಲ್ಲದೂ ಕೂಡ ಸರ್ಜರಿ ಇದ್ದರೆ ಫ್ರೀ ಮಾಡ್ತಾ ಕರ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಇಲ್ಲಿಂದ ಮಾಡ್ತೀವಿ. ಕಾರ್ಡ್ ಇಲ್ಲದೇ ಇದ್ದರೂ ಕೂಡ ಅವ್ರಿಗೆ ಯಾರಿಗೆ ಕಾರ್ಡ್ ಇಲ್ಲ ಅಂತ ಅವ್ರು ಬೇಜಾರಾಗ್ತಕ್ಕಂಥದ್ದಿಲ್ಲ. ಅವ್ರಿಗೆ ಕೂಡ ನಾವು ಕನ್ಸೆಷನ್ ರೇಟಲ್ಲಿ 2 ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ವಿ. ಇದ್ರ ಸದುಪಯೋಗ ಸಾಮಾನ್ಯ ವ್ಯಕ್ತಿಗೂ ಕೂಡ ಮೆಡಿಕಲ್ ಫೆಸಿಲಿಟಿ ಸಿಗಬೇಕು, ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಸರ್ಜರಿ ಮತ್ತು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಆಲ್ರೆಡಿ ನಾವು ಗದಗಲ್ಲಿ ಮಾಡಿದ್ದೇವೆ, ಗದಗಲ್ಲಿ ಕೂಡ ಒಳ್ಳೆ ರೆಸ್ಪಾಂಡ್ ಆಯಿತು. 11,000 ಪೇಷಂಟ್ಸ್ ನೋಡಿದ್ದೀವಿ. ಅದರಲ್ಲಿ ಸಾಕಷ್ಟು ಜನ ಆಪ್ರೇಷನ್ ಕೂಡ ಸೆಲೆಕ್ಟ್ ಆಗಿದೆ, ಅವ್ರ ಆಪ್ರೇಷನ್ ಕೂಡ ಆಗಿದೆ. ಅದೇ ಥರ ಇಲ್ಲಿ ಕೂಡ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಗದಗಲ್ಲಿ ಆಗಿದೆ, ನಮ್ಮಲ್ಲಿ ರಾಣೆಬೆನ್ನೂರಲ್ಲಿ ಮಾಡ್ತೀವಿ, ನೆಕ್ಸ್ಟ್ ಹಾವೇರಿಯಲ್ಲಿ ಕೂಡ ಮುಂದಿನ ತಿಂಗಳಿದೆ. ಆ ದೃಷ್ಟಿಯಿಂದ ಅವ್ರು ಕೋರೆಯವ್ರದ್ದು ಕನಸು ಏನಂದರೆ ಕಟ್ಟ ಕಡೆ ವ್ಯಕ್ತಿ ಕೂಡ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಈಗ ಆಧುನಿಕ ಸೌಕರ್ಯ ಇರ್ತಕ್ಕಂಥ ಮೆಡಿಕಲ್ ಫೆಸಿಲಿಟಿ ಸಿಗಲಿ ಅನ್ನೋ ಅವರು ಆಸೆ ನಾವೆಲ್ಲರೂ ಕೂಡ ನೆರವೇರಿಸಲು ಅಂತೇಳಿ ಜೈ ಕರ್ನಾಟಕ. ಸರ್, ಅವ್ರದ್ದು ಬರ್ತ್ಡೇ ಬಂದಿದೆ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಾವು
KLE ಮೆಡಿಕಲ್ ಕಾಲೇಜು ಮತ್ತು ರೋಟರಿ ಸಂಸ್ಥೆ ಮತ್ತು APMC ಕಡೆಯಿಂದ ಮಾಡ್ತಾ ಇದ್ದಾರೆ. ಬರ್ತ್ಡೇನ ಅವ್ರ ಅಂಗವಾಗಿ ಹೆಸರು ಹೇಳಿ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಅವರಾದರೂ 2 ಮೆಡಿಕಲ್ ಕಾಲೇಜಿನ ಹೆಡ್ಡೆ ಅವರು, ಅದರಲ್ಲಿ ಏನು ಮಾಡ್ತಕ್ಕಂಥದ್ದು ಏನೋ ಎಲ್ಲರೂ ಕೂಡ ಮಾಡಬೇಕು. KLE ವೈದ್ಯಕೀಯ ಮಹಾವಿದ್ಯಾಲಯ ಹುಬ್ಬಳ್ಳಿ ಬೆಳಗಾವಿ ಹಾಗೂ ರಾಣೆಬೆನ್ನೂರು ರೋಟರಿ ಕ್ಲಬ್ ಹಾಗೂ ವರ್ತಕರ ಸಂಘದ ಸಹಯೋಗದೊಂದಿಗೆ ದಿನಾಂಕ 8/8/2026 ಶನಿವಾರ ದಿವಸ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಅವತ್ತೇ ಹುಟ್ಟಿದ ಮಗುವಿನಿಂದ 100 ವರ್ಷದವರೆಗೆ ವ್ಯಕ್ತಿ ನಡುವೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಅವತ್ತೇ ಹುಟ್ಟಿದ ಮಗುವಿನಿಂದ ಹಿಡಿದು 100 ವರ್ಷದವರೆಗೆ ಎಲ್ಲರಿಗೂ ಎಲ್ಲ ಬಗೆಯ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲು ಏರ್ಪಡಿಸಿದ್ದೇವೆ. ರಾಣೆಬೆನ್ನೂರು ತಾಲೂಕಿನ ಎಲ್ಲ ಜನರು ಇದರ ಉಪಯೋಗ ಪಡೆಯುವಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಉಚಿತವಾದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ನಮ್ಮ 79ನೇ ಹುಟ್ಟುಹಬ್ಬದ ಪ್ರಭಾತ್ ಕೋರೆಯವರ ಅಂಗವಾಗಿ ಇದು ಈ ಒಂದು ಚಿಕಿತ್ಸೆ ಕಡೆ ಬಡ ರೋಗಿಗಳಿಗೂ ಸಹಿತ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಏರ್ಪಾಟನ್ನು ಮಾಡಿದ್ದೇವೆ. ಮತ್ತು ಬರೀ ಬಡ ರೋಗಿಗಳಿಗೂ ಅಲ್ಲ, ಸಾಮಾನ್ಯ ವ್ಯಕ್ತಿಗಳು ಸಹಿತ ಮುಟ್ಟಬೇಕು. ಆ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ನಮ್ಮ ಜನಸೇವೆಗೆ ನಮ್ಮ ಪ್ರಭಾಕರ್ ಕೋರೆಯವರ ಒಂದು ಹೆಸರು ಬೃಹತ್ಕಾರವಾಗಿ ಬೆಳೀಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ನಾವು KLE ಸಂಸ್ಥೆಯಿಂದ ನಾವು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಜೊತೆಗೆ ವರ್ತಕ ಸಂಘ ಹಾಗೂ ರೋಟರಿ ಕ್ಲಬ್ ಜೊತೆಗೂಡಿ ಈ ಮೆಗಾ ಕ್ಯಾಂಪನ್ನು ಹಮ್ಮಿಕೊಂಡಿದೆ. ಈ ಮೆಗಾ ಕ್ಯಾಂಪಿನ ಉದ್ದೇಶ ಸಾಮಾನ್ಯವಾಗಿ ಒಂದು 50-60 ವರ್ಷ ಆದಮೇಲೆ ಎಲ್ಲರಿಗೂ BP, ಶುಗರ್ ಎಲ್ಲ ಕ್ರಮಗಳು ಬರ್ತಾ ಇರ್ತವೆ. ಅವು ಮೊದಲೇ ಗೊತ್ತಾದರೆ ಅವುಗಳ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಅವರು ತಮ್ಮ ಜೀವನ ಪರ್ಯಂತ ಸಮಸ್ಯೆಗಳಲ್ಲಿ ಇಟ್ಕೊಂಡೇ ಜೀವನ ಮಾಡಬಹುದು, ಅವರ ಮುಂದಿನ ಜೀವನ ಸರಳ ಆಗಲಿ ಅನ್ನೋ ಉದ್ದೇಶದಿಂದ. ಯಾಕೆಂದರೆ ಸಾಮಾನ್ಯವಾಗಿ ಡಾಕ್ಟರ್ಸ್ ಹತ್ರ ಯಾರೂ ಹೋಗೋದಿಲ್ಲ, ಅವ್ರು ಟ್ರೀಟ್ಮೆಂಟ್ ಮೊದಲೇ ಗೊತ್ತಾಗೋದಿಲ್ಲ. ಕ್ಯಾನ್ಸರ್ ಗೊತ್ತಾಗಿ 3 ತಿಂಗಳಿಗೆ ಜನ ಒಂದು ಅಂತಿಮ ಹಂತಕ್ಕೆ ಬಂದುಬಿಡ್ತಾರೆ. ಅದಕ್ಕೆ ಮೊದಲೇ ಗೊತ್ತಾದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸ್ಬೋದು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ನಮ್ಮ ಪ್ರಭಾಕರ್ ಕೋರೆ ಸಾಹೇಬರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಜನರಿಗೂ ಇದರ ಸದುಪಯೋಗ ತಗೊಳ್ಕೊಳ್ಬೇಕು ಅಂತ ಹೇಳಿ ನಾನು ವರ್ತಕ ಮೂಲಕ ಕೇಳ್ಕೊಳ್ತೇನೆ.